ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಕ್ಯಾನ್ಸರ್ ಬಗ್ಗೆ ಇರುವಂಥ ಭಯನ ಹೋಗಿಸೋದಕ್ಕೆ, ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಇರುವಂಥ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್. ನಾನು ಇಲ್ಲೇ ಇದ್ದೀನಿ, ಬರೀ ಹೋಗೋಣ. ಈಗ ನಾವು ಹಾಸ್ಪಿಟಲ್ ಒಳಗಿದೀವಿ. ಹಾಸ್ಪಿಟಲ್ ಬಹಳ ಕ್ಲೀನ್ ಐತಿ, ಬಹಳ ಅದ್ಭುತವಾಗೈತಿ. ಆಲ್ರೆಡಿ ಪೇಷಂಟ್ಗಳು ಬಹಳಷ್ಟು ಜನ ಬಂದಿದ್ದಾರೆ. ಯಾರೋ ಒಬ್ರು ಮಾತಾಡ್ಸೋಣ ಬರೀ. ನಮಸ್ಕಾರ ಯಜಮಾನ್ರೆ, ಏನ್ ನಿಮ್ಮ ಹೆಸರು? ಪೇಷಂಟ್ ಯಾರು? ಲಕ್ಷ್ಮೀ ದೇವರ ಮಿಸ್ಸಸ್. ಅದು ಏನಾಗಿತ್ತು? ಕ್ಯಾನ್ಸರ್ ಅಂತ ಆಪರೇಷನ್ ಆಯ್ತು. ಕರ್ಕೊಂಡು ಹೋದ್ವಿ. ಶಾಕ್ ಕೊಡ್ಬೇಕು ಅಂದ್ರು, ಬೇಡ ಅಂತೇಳಿ ವಾಪಸ್ ಮನೆ ಕರ್ಕೊಂಡ್ ಬಂದ್ವಿ. ನಮ್ಮ ಹುಡುಗ ಇದ್ದಾನೆ ಯೂಟ್ಯೂಬ್ ಅಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ, ಹೈದರಾಬಾದ್ ಹೊಡ್ಬೇಕು ಅಂತ ಹೇಳಿ ಹೊಟ್ಟಿದ್ವಿ. ಆ ನಂಬರ್ ತಗೊಂಡು ಫೋನ್ ಮಾಡ್ಬೇಕು, ಇಲ್ಲಪ್ಪ ಹೈದರಾಬಾದ್ ಬೇಡ, ಬೆಂಗಳೂರಲ್ಲಿ ಓಪನ್ ಆಗಿದೆ, ಮುಂದೆ ಅಲ್ಲೇ ಮೆಡಿಸಿನ್ ತಗೊಂಡೋಗಿ ಹುಷಾರಾಗಿದೆ. ನಿಮಗೆ ಮೊದಲು ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದೆ ಹೆಂಗ? MRI ಮಾಡಿಸಿದ್ವಿ. ಮೊದಲು ಪೇನ್ ಇತ್ತಾ, ಏನೋ ಸಮಸ್ಯೆ ಇತ್ತು? ಏನಿಲ್ಲ ಸರ್, ಏನಿಲ್ಲ. ಬ್ರೈನ್ ಟ್ಯೂಮರ್ ಅಂದ್ರು, ಅಲ್ಲಿ ಆಪರೇಷನ್ ಮಾಡಿ ಚೆಕಪ್ ಮಾಡಿದ್ಮೇಲೆ ಬ್ರೈನ್ ಕ್ಯಾನ್ಸರ್ ಅಂತ. ಈಗ ಅದಾದ್ಮೇಲೆ ಬೇರೆ ಬೇರೆ ಹಾಸ್ಪಿಟಲ್ ಹೋಗಿದ್ರಿ? ಆಪರೇಷನ್ ಮಾಡಿದ್ರೆ ಎಲ್ಲಿ ಹೋಗಿಲ್ಲ. ಕೈ ಕಾಲ ಸ್ವಾಧೀನ ಇರಲಿಲ್ವಲ್ಲ, ಸೋಕು ಅನ್ನೋದು ಗೊತ್ತಲ್ಲಪ್ಪ, ಏನು ಅಂತ ಗೊತ್ತಿಲ್ಲ. MRI ಮಾಡಿಸಿ ಅಂತ ಹೇಳಿದ್ರು. MRIಗೆ ತುಮಕೂರಿಗೆ ಹೋದ್ವಿ. ಬ್ರೈನ್ ಟ್ಯೂಮರ್ ಇದೆ, ಆಪರೇಷನ್ ಆಗ್ಬೇಕು, ನಿಮಾನ್ಸ್ ಬಂದು ಆಪರೇಷನ್ ಮಾಡಿ. ಅದಾದ್ಮೇಲೂ ಅದು ಕ್ಯೂರ್ ಆಗ್ಲಿಲ್ಲ. ಕ್ಯೂರ್ ಆಗಿದೆ ಬಿಟ್ಟು, ಬಟ್ ಇದು ಕೀಮೋ ಕೊಡ್ಸ್ಬೇಕು ಅಂದ್ರಲ್ಲ, ಅದು ಬೇಡ ಅಂತ ಆಯುರ್ವೇದಿಕ್ ಮೆಡಿಸಿನ್ ಕೊಡಿ. ಈಗ ಯಾವ ರೀತಿ ಇದೆ ಕಂಡೀಷನ್? ಕಂಡೀಷನ್ ಪಕ್ಕ ಇದೆ ಸರ್ ನಮ್ಗೆ. ಅಂದ್ರೆ ಬೇರೆ ಹಾಸ್ಪಿಟಲ್ಗಿಂತ ಇಲ್ಲಿ ಪಕ್ಕ ಇದೆ. ಅದಕ್ಕೆ ನಾವು ಮೆಡಿಸಿನ್ ತಗೊಂಡೋಗಿ ಬಂದ್ರು. ಈಗ ಕೈ ಕಾಲು ಕ್ಲೀನ್ ಮಾತಾಡ್ತಾರೆ, ಅವರೇಟ್ಗಾರು ಓಡಾಡ್ತಾರೆ, ಜ್ಞಾಪಕ ಶಕ್ತಿ ಎಲ್ಲ ಇದೆ. ನಡೆಯೋದು ಮಾಡೋದು ಎತ್ತಿ ಬಂದು ಸರ್ ಎಲ್ಲ ಓಕೆ ಆಗಿದೆ ಒಂದೇ ತಿಂಗಳಿಗೆ. ಇದು ಆಪರೇಷನ್ ಆದ್ಮೇಲೆ ಒಂದ್ ಲೆಕ್ಕಕ್ಕೆ ಮನೇಲಿ ಅವರೇ ಹಿರಿಯರು, ಅಂದ್ರೆ ಈಗ ನಿಮ್ಮನ್ನ ಬಿಟ್ರ. ಈಗ ಹೆಂಗಿತ್ತು ಫ್ಯಾಮಿಲಿ ಸಿಚುವೇಶನ್ ಎಲ್ಲ? ಸ್ಥಿತಿ ಹೇಳ್ಬಾರ್ದು, ಮಕ್ಕಳು ಬಹಳ ಹಿಂಸೆ ಆಗೋಯ್ತು. ಈಗ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿ, ಮಕ್ಕಳು ಚೆನ್ನಾಗವ್ರೆ. ಇಷ್ಟನಕರ್ತಲ್ಲಿ ನಮ್ಮಮ್ಮ ಹುಷಾರಾಗ್ತಾನೆ, ಕ್ಲೀನಾಗಿ ಹುಷಾರಾಗಿ. ಫಸ್ಟ್ ಟೈಮ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ಮೇಲೆ ನಿಮ್ ರಿಯಾಕ್ಷನ್ ಹೆಂಗಿತ್ತು ಅಂತ? ಅಯ್ಯೋ, ರಿಯಾಕ್ಷನ್ ಹೇಳಂಗಿಲ್ಲ ಬಿಡಿ. ಏನ್ ರಿಯಾಕ್ಷನ್ ಹೇಳ್ತೀವಿ ಸರ್ ಅಲ್ಲಿ? ನಮ್ಗೆ ಗ್ಯಾರಂಟಿನೇ ಇಲ್ಲ, ಉಳ್ಕೊಂತ ಇದೆ ಗ್ಯಾರಂಟಿನೇ ಇಲ್ಲ. ಈಗ ನೋಡಿದ ಮಟ್ಟಿಗೆ ಚೆನ್ನಾಗಿದೆ, ಪ್ರಾಬ್ಲಮ್ ಇಲ್ಲ ಸರ್, ಏನೇನು ತೊಂದ್ರೆ ಇಲ್ಲ. ಮೆಡಿಸಿನ್ ತಗೊಳೋರ್ಗು ಹೇಳ್ತೀನಿ ತಗೊಳ್ರಿ ಅಂತ. ಇಲ್ಲಿ ಬಂದಿದ್ದಕ್ಕೆ ನಿಮ್ ಫ್ಯಾಮಿಲಿಗೆ ನೆಮ್ಮದಿಯಾಗಿದೆ, ಖುಷಿಯಾಗಿದೆ, ಉಳ್ಕೊಂಡ್ ಬಂದ್ರು. ಮತ್ತೆ ಪುನರ್ಜನ್ಮ ಅಂತ ಬಂತು ಅಂತ ಅಷ್ಟೇ. ಥ್ಯಾಂಕ್ ಯು ಸರ್.